ಅಮ್ಮ ನಿಮ್ಗೆ ಒಂದ್ ಪ್ರಶ್ನೆ ಕೇಳ. ಹೇಳು ಬಂಗಾರಿ. ಎಲ್ಲಾ ಸಬ್ಜೆಕ್ಟ್ಗೂ ಬೇರೆ ಬೇರೆ ಟೀಚರ್ ಎಂದಕ್ಕಿದ್ದಾರೆ? ಏಕಂದ್ರೆ ಎಲ್ಲಾ ಸಬ್ಜೆಕ್ಟು ಒಬ್ರೇ ಮಾಡಕ್ಕಾಗಲ್ಲ, ಅದಕ್ಕೆ. ಹಂಗಾದ್ರೆ ನಾನೊಬ್ನೇ ಎಲ್ಲಾ ಸಬ್ಜೆಕ್ಟು ಹೆಂಗ್ ಓದಕ್ಕಾಗುತ್ತೆ? ಈ ಮಾವನ್ ಮನೆಯವರು ಅಳಿಯನ್ಗೆ ಯೋಗಕ್ಷೇಮ ಆರೋಗ್ಯ ಎಲ್ಲಾನು ವಿಚಾರಿಸ್ಕೋತಾರೆ, ಆದ್ರೆ ಒಂದನ್ ಮಾತ್ರ ಕೇಳಲ್ಲ, ನನ್ ಮಗಳು ಬಂದ್ಮೇಲೆ ನೀವು ಖುಷಿಯಾಗಿದ್ದೀರಾ ಅಂತ. రాజమండ్రి రాగమంజరి మాయమ్మ పేరు తలవనోళ్ళ పేరు మేస్తిరి కళాకారుల ఫ్యామిలీ మరి కడితే నిద్రపోదు నిండు రాత్రి. ನಿಮ್ಮಂತ ಹುಡುಗರನ್ನ ನಾವು ಮತ್ತಾದಾಗ ನಿಮ್ ಮನೇಲಿ ಎಷ್ಟೇ ಜನ ಇರ್ಲಿ ನಾವು ಸಿಂಗಲ್ ಆಗಿ ಬರ್ತೀವಿ. ಇವ್ರೇನು ಸಿಂಗಲ್ ಆಗಿ ಬರ್ತಾರೆ, ಆದ್ರೆ ಇವ್ರನ್ನ ಡಬಲ್ ಮಾಡೋದು ಯಾರು? ನಾವು. ಕೆಲವರು ಇಂಥವ್ರು ಟ್ರಿಪ್ಪಲ್ಲೂ ಮಾಡಿಬಿಡ್ತಾರೆ, ಕೆಲವೊಬ್ರು ಅಂಗನವಾಡಿನೇ ಓಪನ್ ಮಾಡ್ತಾರೆ. ನನ್ನ ಹೆಂಡತಿ ಮುಂಜಾನೆ ಅವ್ರ ಅಪ್ಪ ಕೊಟ್ಟದ್ದು 8,000 ರೂಪಾಯಿ ಸೂಟ್ ಕೇಸ್ ನಂಗೆ ಕಳ್ಕೊಂಡಾಳಂತೆ. ನಾ ಟೆರೆಸ್ ಮೇಲೆ ಹೋಗಿ ನೋಡ್ತೀನಿ 8,000ಕ್ಕೆ 200 ರೂಪಾಯಿ ಕಮ್ಮಿ ಅದಾವ. ಬಿಲ್ಡಪ್ ಸುಳ್ಳು ಹೇಳೋದು ಬಿಡಂಗಿಲ್ಲ. ಹೆಣ್ಣು ಮಕ್ಕಳಕ್ಕಾದ ಎಂಥವನ ಆಗ್ಲಿ ಗಂಡೋನಿದ್ರೇನೆ 4 ಆಳ್ತಾಗ ಮರ್ಯಾದೆ ನಿಜವಾಗಿ. ಇಲ್ಲ ಅಂದ್ರೆ ಒಂದೊಂದು ಬಾಯಿ ಒಂದೊಂದು ಮಾತು ಮಾತಾಡ. ಯಾಕ್ರಿ ಏನಾಗ್ಯದ? ಏನ್ ಚಿಂತಿದ ಕುಂತೀರಿ? ಏನಿಲ್ಲ ಪ್ರಿಯಾ, ಜೀವನದಾಗ ನಿನಗೆ ಏನಾರ ಆಯ್ತು ಅಂದ್ರ ನಾ ಹ್ಯಾಂಗ್ ಬದುಕಲಿ ನಿನಗ್ ಬಿಟ್ಟಿ? ನಾ ಇಲ್ಲಿ ಈ ಭೂಮಿ ಮೇಲೆ ಹ್ಯಾಂಗ್ ಇರ್ಲಿ ಏನ್ ಚಿಂತೆ ಮಾಡ. ನೀವ್ ಏನ್ ಬಿ ಚಿಂತೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಂಗೆ ಏನ್ರ ಆಯ್ತಲ್ಲ ಹಿಂದ ಮುಂದ ವಿಚಾರ ಮಾಡಲ್ದಂಗ ಇನ್ನೊಂದ್ ಮದ್ವಿ ಮಾಡ್ಕೋರಿ ನೀವು. ನನ್ ಮಗನಿಗಾರ ನೋಡ್ಕೊತಾವ. ಖರೆ ಪ್ರಿಯಾ, ಈ ನಡ್ಬರ್ಕ್ ನನಗ್ ಬಿ ಏನಾರ ಆಯ್ತು ಅಂದ್ರ ನೀ ಬಿ ಒಂದ್ ಚಂದನ್ ಬೇರೆ ಮದ್ವಿ ಮಾಡ್ಕೊಳೋಣ. ಹೆಚ್ಚಿ ತು ನಾ ಮಾಡ್ಕೊಮಲ್ಲಪ್ಪ, ನಾ ನಮ್ ತಂಗಿ ಸರಿ ಇರ್ತೆ. ಮತ್ ನಾ ಬಿ ಮದ್ವಿ ಮಾಡ್ಕೊಮಲ್ಲಪ್ಪ. ಯಾಕ ಏನ್ ಮಾಡ್ತೀರಿ? ನಾ ಬಿ ನಿಮ್ ತಂಗಿ ಸರಿನ ಇರ್ತೇನೆ. ಪೆಂಟೆ, ಕೆಲವೊಂದು ದೇಶದೊಳಗ ಚಂದಿದ್ರ ಮತ್ತು ಸುಂದರವಾಗಿ ಹುಟ್ಟಿದ್ರ ಅಪರಾಧ ಐತಂತಲೇ. ಅಣ್ಣ, ಆ ಕಾನೂನು ನಮ್ಮ ದೇಶಕ್ಕೆ ಬಂದ್ರೆ ನೀ ನಿರಪರಾಧಿ ಆಗ್ಬಿಡ್ತಿ ನೋಡೋಣ. ಎದ್ದು ಹೋತೇನ್ ಚಪ್ಪಲ್ ತಗೋತಿ? ಇನ್ಮ್ಯಾಗ ನೀನು ಮೇಕಪ್ ಮಾಡ್ಕೋಬೇಡ. ಅಂದ್ರ ಒರಿಜಿನಲ್ ಆಗೇನ ಅಷ್ಟು ಚಂದ ಅದನಿ? ಇಲ್ಲ, ಅದ್ರ ಬದ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತೀಯ, ಅವಾಗ ಚಂದ ಕಾಣ್ತಿ. ಬಸು ಹಿರೇಮಠ್ ಪ್ರೆಸೆಂಟ್ ಸರ್. ಏಯ್, ನಿನ್ನೆ ಸಾಲಿಗೆ ಯಾಕೆ ಬಂದಿಲ್ಲೋ? ಸರ್, ಅಜ್ಜಿ ತಿರ್ಕೊಂಡಿದ್ದಿಲ್ರಿ ಸರ್. ಹೋದ ವಾರನು ಇದೇ ಕಾರಣ ಹೇಳಿದಿ, ಅಜ್ಜಿ ತಿರ್ಕೊಂಡಿದ್ಲಂತ. ನಮ್ಮ ಮುತ್ಯಾಗ 2 ಮದುವೆ ಆಗಿದ್ದು ರೀ ಸರ್. ಮತ್ ನಿಮ್ ಮುತ್ತೆ ಇನ್ನೂ ಗಟ್ಮುಟ್ಟಿ ಇರ್ಬೇಕು. ಅವ ನಾಡಿದ್ದು ಸಾಯವದನ್ರಿ ಸರ್. ಯಾಕೋ? ನಾ ನಾಡಿದ್ದು ಸೂಟಿ ಮಾಡವದಿನಲ್ರಿ, ಅದಕ್ಕೆ ರೀ. ರೀ, ಎಲ್ಲಾ ಹುಡುಗಿರು ಗಾಡಿ ಕಳ್ಸಿದಾರೆ, ನನ್ಗೂ ಗಾಡಿ ಹೇಳ್ಕೊಡ್ರಿ. ಎಲ್ಲಾ ಹುಡುಗಿರು ಮಾಡೋದ್ನ ನೀನು ಮಾಡಿದ್ರೆ ಏನ್ ಪ್ರಯೋಜನ? ನೀನೇನಾದ್ರೂ ಫುಲ್ ಹೊಸ್ತ ಕಲಿ. ಹೌದಾ? ಸರಿ, ಏನ್ ಕಲೀಲಿ? ಸ್ವಲ್ಪ ತೆಪ್ಪಗೆ. ಪಿಂಟೆ, ಈ ರೀಲ್ಸ್ ವಿಡಿಯೋ ಮಾಡಿ ಸಿಕ್ಕಾಪಟ್ಟೆ ವೈರಲ್ ಆಗೋದು ಹೆಂಗ? ಮೊಬೈಲ್ ಕೈಯಾಗ ತಗೋ, ಲಾಕ್ ಓಪನ್ ಮಾಡು, ಕ್ರೋಮ್ ಬ್ರೌಸರ್ ಓಪನ್ ಮಾಡು. ಮಾಡಿದೆ? ಹಾ. ಅದರಾಗ ಸರ್ಚ್ ಮಾಡು ಬಸು ಹಿರೇಮಠ ಅಂತ ಹೇಳಿ. ಅಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡು, ಅದ್ರೊಳಗೊಂದು ಫೋಟೋ ಓಪನ್ ಮಾಡು. ಹಾ, ಮಾಡಿದೆ. ಫೋಟೋ ತೋರಿಸು. ಅದ್ರ ಮ್ಯಾಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಗೊತ್ತಿಲ್ಲಪ್ಪ. ನಿಮ್ ಮೊದ್ಲನೇ ಗಂಡ ಎಲ್ಲವನೇ? ಅವ್ನ್ ಸತ್ತೋದ. ಎರಡನೇವನ ಜೈಲಲ್ಲ ಅವನೇ. ಯಾಕೆ? ಮೊದಲನೇವನ್ನ 2ನೇವನ್ ಕೊಂದ್ಬಿಟ್ಟ. ತಂಗಿ ಫಸ್ಟ್ ಯಾಕಮ್ಮ ಹೇಳಿಲ್ಲ? ಹೋಗಿ ಡಾಕ್ಟರ್ ಸಾಹೇಬ್ರ, ಭಾಳ ತ್ರಾಸ್ರಿ. ಒಟ್ಟ ಟಾಯ್ಲೆಟ್ ನಿಂದ್ರವಲ್ರಿ. ನಾ ಹೇಳಿದ್ನಲ್ಲೋ ನಿನ್ಗ. ಹಾ ರೀ, ಹೇಳಿರಿ ನಿಂಬಿಕಾಯಿ ಯೂಸ್ ಮಾಡು ಅಂತ. ಆದ್ರೆ ನಿಂಬಿಕಾಯಿ ಅಲ್ಲಿಂದ ತೆಗದ್ರ ಸಾಕ್ರಿ, ಬದ 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 ಅಂತ ಮತ್ತೆ ಶುರು ಮಾಡಿಬಿಡ್ತದ್ರಿ. ಬೋಸಡಿಕೆ ತಿನ್ನಕ್ ಹೇಳಿ ನಾ ಇಟ್ಕೊಳಕಲ್ಲ.
ಆ ಮೂಲಿ ಅಂಗಡಿ ಕೈಯಿಂದ ಮಾತು ಹೊಡ್ಸ್ಕೊಂಡಿ ಅಂತಲ್ಲ. ನಂದೇನ್ ತಪ್ಪು ಹೇಳಿ ನೋಡು ನಾನು. ಅವನ ಅಂಗಡಿ ಬೋರ್ಡ್ ಮೇಲೆ ಬರೆದಿದ್ದ, ಇಲ್ಲಿ ಮದುವೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಸಿಗುತ್ತವೆ ಅಂತ. ಅದಕ್ಕ ಮದುವೆ ಮಾಡ್ಕೊಳಕ್ ಹುಡುಗಿ ಕೇಳಿದ್ನಿ. ಅದಕ್ಕೆ ನಾಯಿಗೆ ಹೊಡೆದಂಗೆ ಹೊಡಿಯೋ ಅವಶ್ಯಕತೆ ಏನಿತ್ತಣ? ರೀ ನಿಮ್ ಫೋನ್ ಚಾರ್ಜಿಗೆ ಹಾಕ್ರಿ, ಬ್ಯಾಟ್ರಿ ಲೋ ತೋರ್ಸಾಕತೈತೆ. ರೀ ನಿಮ್ ಫೋನ್ ಯಾವಾಗಿದ್ರು ಬ್ಯಾಟ್ರಿ ಲೋ ತೋರ್ಸತ್ತಲ್ಲ, ಸ್ವಲ್ಪ ಚಾರ್ಜ್ ಮಾಡುತ್ತ ಬರ್ರಿ. ಏ ಹಂಗ್ ತಿರ್ಗಾ ಮುರ್ಗಾ ಫೋನ್ ಮಾಡಕ್ ಹೋಗ್ಬೇಡ. ನಾನು ನಿನ್ ನಂಬರ್ ಬ್ಯಾಟ್ರಿ ಲೋ ಅಂತ ಸೇವ್ ಮಾಡೇನಿ. ಅಕಸ್ಮಾತ್ ನನ್ ಹೆಂಡತಿಗೆ ಡೌಟ್ ಬಂತಂತಂದ್ರ ಫೋನ್ ಚಾರ್ಜ್ ಅಲ್ಲ, ನಿನ್ನ ಚಾರ್ಜ್ ಮಾಡ್ತಾಳ. ನನ್ನ ಫೋನ್ ಮಾಡ್ತಾನೆ ಇಡ. ಊರಾಗ ಚಂದ ನನ್ನ ಬೆಳ್ಳಕ್ಕಿ, ಹೋಗಾಗ ನೋಡ್ತಾಳ ಇಣಿಕಿಣಿಕಿ. ಆಕಿನ್ ನೋಡಿದ್ರ ದೃಷ್ಟಿ ಆಗ್ತೈತಿ, ಹಚ್ಗೋ ಅನ್ಬೇಕಾಕಿನ ಗಲ್ಲಕ್ಕೆ ಕರಿ. ಊರಾಗ ಚಂದ ನೀ ಬೆಳ್ಳಕ್ಕಿ, ಹೋಗಾಗ ನೋಡ್ತಿ ಇಣಿಕಿಣಿಕಿ. ನಿನ್ನ ನೋಡಿರ ದೃಷ್ಟಿಯಾಗತೈತ, ಹಚ್ಗೋರ ಗಲ್ಲಕ್ಕೆ ಕರಿ ಚುಕ್ಕಿ. ಹಲೋ ಬಂಗಾರು, ಒಂದು ಕಪ್ಪು ಕುಡನೆ, ಒಂದೇ ಒಂದು ಉಮ್ಮ ಕುಡನೆ. ನಿಂಗೆ ಭಾರಿಸೆ ಭಾರಿ ಒಂದು ಡ್ರೆಸ್ ಇಸ್ಕೊಡ್ತೆ, ಮತ್ತು ನಿನಗೆ ಒಂದು OnePlus ಮೊಬೈಲ್ ಇಸ್ಕೊಡ್ತೆ. ಈಗ ಹೊಸದು ಬಂದು ಒಂದೇ ಉಮ್ಮ ಕುಡನೆ ಕೊಡು ಪ್ಲೀಸ್, ಒಂದೇ ಕುಡನೆ. ಫೋನ್ ಇಸ್ಕೊಡ್ತಾರ ನೋಡಿ. 2 ತಿಂಗಳಾಯ್ತು ನಾ ಫೋನ್ ಇಸ್ಕೊಡು ಅಂತ ಹೇಳತ್ತಿ ಖರಾಬಾಗಿ. ನಡಿ ಇಸ್ಕೊಡಟ್ಟಿ ನಡಿ, ಇಸ್ಕೊಳ್ಳೆ ನಡಿ ನಡಿ. ಸಿಟಿ ಹುಡುಗಿ ಸಿಂಗಾರಿ, ಹಳ್ಳಿ ಹುಡುಗಿ ಬಂಗಾರಿ, ನನ್ನ ಹುಡುಗಿ ದೊಡ್ಡ ಬಜಾರಿ. ರೀ ಅಕಸ್ಮಾತ್ ನಾ ಏನಾರ ಸತ್ರ ಮುಂದೆ ನೀವು ಎಷ್ಟು ದಿನದಾಗ ಇನ್ನೊಂದು ಲಗ್ನ ಮಾಡ್ಕೋತೀರಿ? ಮೊದ್ಲ ಕಾಲ್ಮಾನ ನಾ ಭಾಳ ಸೂಕ್ಷ್ಮ ಐತಿ, ಎಲ್ಲ ಕಾಸ್ಟ್ಲಿ ದುನಿಯಾ ಐತಿ. ಅದಕ್ಕೆ ನಿಂದ 5-7 ದಿವಸನ ಎಂಗೇಜ್ಮೆಂಟ್ ಮುಗಿಸ್ಬೇಕಂತ ಮಾಡಿ ನೋಡ. ಐ ಲವ್ ಯು. ನೋ ಟೂ ಅನ್ಬೇಕು. ಇಂಗ್ಲೀಷ್ ಬರಲ್ಲ ನಿನಗ? ಸಾಲಿಗಿಲಿ ಓದಿದೆ ಇಲ್ಲ? ನೀನು ನಮಸ್ಕಾರ ರೀ ಡಾಕ್ಟರ್ ಸರ್. ನಮಸ್ಕಾರ ರೀ ಮೇಡಮ್ರ. ಬರ್ರಿ ಕುಂದ್ರ ಬರ್ರಿ. ಏನು ತ್ರಾಸ ಐತ್ರಿ ನಿಮ್ಗೆ? ಸರ್ ನಂಗೆ ಯಾಕೆ ಕೆಲಸ ಮಾಡೋಕ್ಕೂ ಮನಸ್ಸ ಬರೋವಲ್ರಿ, ಒಟ್ಟ ಊಟ ಮಾಡೋಕ್ಕೂ ಮನಸ್ಸು ಬರೋವಲ್ರಿ, ಬರೀ ನಿದ್ದಿನ ಬರ್ತೈತಿ ನೋಡ್ರಿ. ಇದು ಭಾಳ ಕೆಟ್ಟ ರೋಗ ಐತ್ರಿ ಮೇಡಮ್ರ. ಅದಕ್ಕೆ ರೀ ಸರ್ ನಿದ್ದೆ ಕಡಿಮೆ ಆಗುವಂತ ಚಲೋ ಔಷಧ ಕೊಡ್ರಿ ಸರ್. ಆಯ್ತಲ್ರಿ ಮೇಡಮ್ರ. ನೀವು ಫೋನ್ ಯಾವ್ದು ಯೂಸ್ ಮಾಡ್ತೀರಿ ಮೇಡಮ್ರ? ಇಲ್ಲ ಐತ್ ನೋಡ್ರಿ ಸರ್, ಕೀಪ್ಯಾಡ್ ಫೋನ್. ಇದನ್ನೇ ಯೂಸ್ ಮಾಡ್ತೇನೆ ನೋಡ್ರಿ ಸರ್. ಇದು 30 ವರ್ಷದ ಹಳೆ ಫೋನ್ ಐತಿ, ಅದಕ್ಕೆ ಹಿಂಗೆ ಆಗತೈತ್ರಿ ಇದು. ಅದಕ್ಕೆ ನಾನು ನಿಮ್ಗೊಂದು ಸ್ಮಾರ್ಟ್ ಫೋನ್ ಬರ್ಕೊಡ್ತೀನಿ ರೀ. ಅದ್ರಾಗ ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬು ಮತ್ತು ನಿಮ್ಗೆ ಯಾವ್ಯಾವ ಗೇಮ್ ಲೈಕ್ ಹಾಕೋ ಎಲ್ಲ ಗೇಮ್ ಡೌನ್ಲೋಡ್ ಮಾಡ್ಕೊಡ್ರಿ. ಅವಾಗ ನಿಮ್ಗೆ ನಿದ್ದೆ ಕಡಿಮೆ ಆಕೈತ್ರಿ ಮೇಡಮ್ರ. ಇವೆಲ್ಲ ಯೂಸ್ ಮಾಡೋದ್ರಿಂದ ನಂಗೆ ನಿದ್ದೆ ಬರೋದು ಕಡಿಮೆ ಆಕೈತೇನ್ರಿ ಸರ್? ಇವೆಲ್ಲ ಯೂಸ್ ಮಾಡೋದ್ರಿಂದ ರೀ ನಿಮ್ಮ ಒಬ್ಬರದ ನಿದ್ದೆ ಅಲ್ರಿ, ಇಡೀ ನಿಮ್ಮ ಅಂತಂದ ನಿದ್ದಿನ ಹಾರೋಕೈತ್ರಿ ಮೇಡಮ್ರ. ಆಯ್ತಾಳ್ರಿ ಸರ್, ಯೂಸ್ ಮಾಡ್ತೀನಿ. ಹುಡುಗಿ ಇರ್ಲಿಲ್ಲ ಅಂದ್ರೆ ಮನಿನೇ ನಡಂಗಿಲ್ಲ ಅಂತಾರ. ಮನಿ ಏನ್ರಿ ಏನಾರ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ ಯಾವುದು ನಡಂಗಿಲ್ಲ. ಏಕಿನ ನಿಮ್ ಚಿಗವನ್ ಮನಿಗೆ ಹೋಗಿ ಬರ್ ನಡಿ. ಖರೇನಾ? ಹುಡುಗರ್ನು ತಯಾರು ಮಾಡ, ಎಲ್ಲಾರು ಕೂಡಿ ಹೋಗಿ ಬರ್ನು. ಅದೇನ್ ಬಗ್ಗೆ ನಮ್ ಚಿಗವನ್ ಮ್ಯಾಗ ಅಷ್ಟ್ ಪ್ರೀತಿ ಬಂದೈತ್ ನಿಮಗ? ಅಲ್ಲ, ಹೋಗುದು ಬರುದು ಮಾಡ್ಕೋತಾ ಇದ್ರ ಸಂಬಂಧಗಳು ಉಳಿತಾವ, ಇಲ್ಲಂದ್ರ ಸಂಬಂಧಗಳು ಹಾಳಾಗಿ ಹೋಗ್ತಾವ. ಅದು ಅಲ್ದ ನಿಮ್ ಚಿಗವ್ವ ಹುಡುಗರ ಕೈಯಾಗ 500 ರೂಪಾಯಿ ಕೊಡ್ತಾಳ. 3 ಹುಡುಗರ್ ಅಂದ್ರ 1500 ರೂಪಾಯಿ ಆತ. ಇನ್ನ ಹೋಗು ಬರು ಖರ್ಚ 100 ರೂಪಾಯಿ, ಮತ್ತ ಅವ್ರ ಮನಿಗ್ ಸ್ವೀಟ್ 200 ರೂಪಾಯಿ, 300 ರೂಪಾಯಿ ತೆಗೆದ್ರು 1200 ರೂಪಾಯಿ ಉಳಿತಾವ. ಭಾರಿ ವ್ಯವಸ್ಥೆ ಆಕೈತ್ ನೋಡ. ಅಕಸ್ಮಾತ್ ನಾ ಏನಾರ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಂದ್ರ ನಮ್ಮ ಮಕ್ಳು ಏನ್ ಅನ್ಕೋತಾರ? ನಮ್ಮ ಅಪ್ಪಗೊಂದು ಹುಡುಗಿನೂ ಬಿದ್ದಿಲ್ಲ. ಅಪ್ಪನ
ತಮ್ಮ ಚಿಕ್ಕಪ್ಪ, ಅಮ್ಮನ ತಂಗಿ ಚಿಕ್ಕಮ್ಮ. ಹಂಗಂದ್ರ ಹೆಂಡತಿ ತಂಗಿ ಯಾಕ ಚಿಕ್ಕ ಹೆಂಡತಿ ಆಗ್ಬಾರ್ದ್ರಿ? ಕೆಟ್ಟೋನು ಸಾಯುವಾಗ ತುಂಬಾ ಕಷ್ಟ ಪಡ್ಬೇಕು, ಮತ್ತೊಳ್ಳೆಯವನು ಅವನು ಸಾಯೋವರೆಗೂ ಕಷ್ಟ ಪಡ್ಬೇಕು. ರೆಡಿ? ಎಕ್ಸ್ಕ್ಯೂಸ್ ಮಿ ಸರ್, ನಿಮಗೆ ಒಂದು ಕ್ವಶನ್ ಇದೆ. ಸೈಕ್ಲೋನ್ ಅಂದ್ರೆ ಏನು? ಸೈಕಲ್ ಮೇಲೆ ಲೋನ್ ತಗೊಳ್ಳೋದೇ ಸೈಕ್ಲೋನ್. ಇವರಿಗೆ ಇಂಗ್ಲಿಷ್ ಅರ್ಥ ಆಗಿಲ್ಲ ಅನ್ಸುತ್ತೆ, ಕನ್ನಡದಲ್ಲಿ ಕಲಿತೇನೆ. ಹೋಗ್ಲಿ ಬಿಡಿ ಸರ್, ಚಂಡಮಾರುತ ಅಂದ್ರೆ ಏನು? ಚಂಡನ್ನು ಮಾರುತ ಬರುವವನು ಚಂಡಮಾರುತ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ಬೇಸೆ. ಮಾಮ 8 ಸಿಗರೇಟ್ ಸೇತದ್ರಲ್ಲಿ ಯೂಸ್ ಏನತ್ತು? ನಂದು ಹಳಿಲವರ ಹಾಟ್ನಾಗೆ ಉಳ್ಕೊಂಡಾಳ. ಸಿಗರೇಟ್ ಸೇದಿ ಒಗಿ ನಿಂತ ನೆನ್ಪು ಹೋಗಂಗದ ಅಂತ ಸೇರ್ತೀನಿ. ಮಾಮ ಅಕ್ಕಿ ಹೋಗೋದ್ರೆ ಹೆಂಗಲಿ, ನೀ ಹೋಗಿ ಹಾಕೊಂಗಿದ್ದೀವಿ ಮಾಮ. ಇವನೇನೋ ಡೌಟು ಅಂತ ತಲೆ ತಿಂತಿದ ನೋಡ್ ಸರ್. ಏನ್ ಡೌಟ್ ಕೇಳಿ ಸರ್, ಪೊಲೀಸ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಸಪರೇಟ್ ಆಗಿ ಪೊಲೀಸ್ ಸ್ಟೇಷನ್ ಇಡ್ಬೋದಾ? ಅದ್ ಹೆಂಗ್ ಇಟ್ಕೊಂತೀಯ ಅಲ್ಲಿ? ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರು ಪ್ರೈವೇಟ್ ಹಾಸ್ಪಿಟಲ್ ಕಟ್ಕೊಂಡಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಇದ್ರು ಪ್ರೈವೇಟ್ ಸ್ಕೂಲ್ ಕಟ್ಕೊಂಡಿದ್ದಾರೆ. ಅದಕ್ಕೆ ನಾವ್ ಯಾಕೆ ಒಂದ್ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಇಟ್ಕೊಂಬಾರ್ದು? ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಇಂದ, ಬ್ರೇಕಪ್ ಇಂದ. ಹಲೋ ತಮ್ಮ ಸಿದ್ದು ಅಣ್ಣ, ಗೋವಾಗೆ ಬಂದು ಮುಟ್ಟಿದೇವ್ ನೋಡು. ಫುಲ್ ಮಜಾ ಮಾಡತ್ತಿದ್ದೇವೆ ಇಲ್ಲಿ. ನಮ್ಮ ಪೋರಿಗೆ ಭೀ ಕರ್ಕೊಂಬಂದೆ ಅಣ್ಣ. ಫುಲ್ ಮಜಾ ಕುಣಿಲತ್ತಿದ್ದೆವು, ಎಂಜಾಯ್ ಮಾಡತ್ತಿದ್ದೆವು. ಆಯ್ತಾಯ್ತು ತಮ್ಮ ಮಾಡ್ರಿ. ಮತ್ತೆ ಅಣ್ಣ, ನೀ ಭೀ ಯಾವುದೋ ಪೂರಿ ತರ್ತೇಂದಿ, ಬರ್ಲೇ ಹೋದಿ. ಮನ್ಯಾಗ ಎಮ್ಮೆ ಅಂತ ಹೆಣ್ತಿ ಹೇಳ ಸಾಕಾಗ್ಯದಂದಿ, ಬರ್ಲೇ ಹೋದಿ.